ತುಂಬಾ ಸೊಗಸಾಗಿರುವಂತಹ ಉಳ್ಳಿ ಬಸ್ಸಾರನ್ನು ಪಕ್ಕ ಹಳ್ಳಿ ಸ್ಟೈಲಲ್ಲಿ ತುಂಬಾ ಸುಲಭವಾಗಿ ಯಾವ ರೀತಿ ತುಂಬಾ ಸಿಂಪಲಾಗಿ ಮಾಡ್ಕೊಬೋದು. ಬೇಗ ಟೈಮ್ ಹಿಡಿಯೋಲ್ಲ, ಇದು ಬೇಗನೆ ಮಾಡ್ಕೊಬೋದು. ಅದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಕುಕ್ಕರ್ಗೆ ಸ್ವಲ್ಪ ನೀರನ್ನು ಹಾಕಿ ಕಾಯಕ್ಕೆ ಇಟ್ಕೊಂಡಿದ್ದೆ. ಇದರಲ್ಲಿ ಅರ್ಧ ಕಪ್ ಆಗೋಷ್ಟು ಹುರುಳಿಕಾಳು, ಅದರಲ್ಲೇ 1/4 ಕಪ್ ಆಗೋಷ್ಟು ತಡಗುಣಿ ಕಾಳು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ನೀವು ಸಾಂಬಾರಿಗೆ ಎಷ್ಟು ಉಪ್ಪನ್ನು ಹಾಕ್ತಿರೋ ಅದರಲ್ಲಿ 3/4 ಭಾಗ ಆಗೋಷ್ಟು ಉಪ್ಪನ್ನು ನೀವು ಕಾಳಿಗೆ ಹಾಕ್ಬಿಟ್ರೆ ಕಾಳು ಉಪ್ಪಿಡ್ದು ಚೆನ್ನಾಗಿ ಬೆಂದಿರುತ್ತೆ, ಸಾಂಬಾರು ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಉಪ್ಪನ್ನು ಹಾಕಿ ಇದನ್ನು 2ರಿಂದ 3 ವಿಷಲ್ ಚೆನ್ನಾಗಿ ಕೂಗಿಸ್ಕೊಳ್ಳಿ. ಅದು ಕೂಗೋ ತನಕ ನಾವು ಮಸಾಲೆಗೆ ಏನೇನು ಬೇಕೋ ಎಲ್ಲ ರುಬ್ಕೊಬೋಣ. 2ರಿಂದ 3 ಟೇಬಲ್ ಸ್ಪೂನ್ ಆಗೋಷ್ಟು ತೆಂಗಿನಕಾಯಿ, 2ರಿಂದ 3 ಟೊಮೊಟೊನ ಹಾಕಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಸ್ವಲ್ಪ ಜೀರಿಗೆನ ಹಾಕಿ ಸಾಂಬಾರು ಪೌಡ್ರ್, ಬೇಳೆ ಸಾಂಬಾರು ಪೌಡ್ರ್, ಇದರಲ್ಲಿ 1/2 ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಬೇಳೆ ಸಾಂಬಾರು ಪೌಡ್ರನ್ನು ಹಾಕ್ತಾಯಿದ್ದೀನಿ. ಇದರಲ್ಲಿ 4-5 ಜನ ಊಟ ಮಾಡ್ಬೋದು. ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ನಾನು ಇದನ್ನು ನೋಡಿ ಈ ಥರ ನುಣ್ಣಗೆ ರುಬ್ಕೋತಾ ಇದ್ದೀನಿ. ಏಕೆಂದರೆ ಸ್ವಲ್ಪ ತರಕಾರಿಯಾಗಿ ರುಬ್ಕೊಂಡ್ರೆ ಸ್ವಲ್ಪ ಕೆಲವರಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಅದನ್ನು ನೀಟಾಗಿ ನುಣ್ಣಗೆ ರುಬ್ಕೊಳ್ಳೋಣ. ನೋಡಿ ಇವಾಗ ಕುಕ್ಕರ್ ವಿಷಲ್ ಹಾರಿದೆ, ಕಾಳು ಕೂಡ ಚೆನ್ನಾಗಿ ಬೆಂದಿದೆ. ನೀವು ಉಪ್ಸಾರಲ್ಲೇ ಮುದ್ದೆ ತಿಂತೀನಿ ಅಂದರೂ ಕೂಡ ತಿನ್ಬೋದು. ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ನಮಗೆ ಬಸ್ಸಾರು ಬೇಕು ಅನ್ನೋದ್ರಿಂದ ಇದನ್ನು ಬಸ್ಕೊಳ್ಳೋಣ. ಉಪ್ಸಾರು ಬೇರೆ ಕಾಳು ಬೇರೆ ಸಪ್ರೇಟ್ ಆಗುತ್ತೆ. ಮತ್ತು ಜಾಲರಿ ಬೂಸಿ ಇರುತ್ತಲ್ಲ ಅದಕ್ಕೆ ಬಸ್ಕೊಳ್ಳೋಣ. ಕಾಳೆಲ್ಲ ಇವಾಗ ಉಪ್ಸಾರೆಲ್ಲ ಸೋರಿದೆ ನೀಟಾಗಿ ಚೆನ್ನಾಗಿ. ನೋಡಿ ಕಾಳು ಬೇರೆ ಉಪ್ಸಾರು ಬೇರೆ ಎಲ್ಲ ಸಪ್ರೇಟ್. ಉಪ್ಸಾರು ಇಷ್ಟ ಆಗಿದೆ. ಬನ್ನಿ ಬಸ್ಸಾರು ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಪಾತ್ರೆಗೆ 2ರಿಂದ 3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಹಾಕ್ಕೊಂಡು, ಎಣ್ಣೆ ಸ್ವಲ್ಪ ಕಾದ ನಂತರ ಒಂದು ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೆ. ಒಂದು ಈರುಳ್ಳಿಯನ್ನು ಹಾಕಿ, ಒಣಮೆಣ್ಸಿಕಾಯಿ, ಸ್ವಲ್ಪ ಕರಿಬೇವು ಇಷ್ಟು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು 30 ಸೆಕೆಂಡ್ ಚೆನ್ನಾಗಿ ಫ್ರೈ ಮಾಡಾದ್ಮೇಲೆ ಇದಕ್ಕೆ ಸ್ವಲ್ಪ ಹಿಂಗನ್ನು ಸೇರಿಸಿ ಈರುಳ್ಳಿ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆದಮೇಲೆ ನಾವು ರುಬ್ಕೊಂಡಿರುವಂತಹ ಕಾಯಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಜೀರಿಗೆ ಮತ್ತು ಸಾಂಬಾರು ಪೌಡರ್ ಇಷ್ಟು ಕೂಡ ನಾವು ಈ ಥರ ನುಣ್ಣಗೆ ರುಬ್ಕೊಂಡಿದ್ದೀವಿ. ಅದನ್ನು ಹಸಿ ವಾಸನೆ ಹೋಗಬೇಕು. ಹಸಿ ವಾಸನೆ ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆವಾಗ ಫ್ರೈ ಮಾಡಿದ್ಮೇಲೆ ಒಂದು 2-3 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಎಣ್ಣೆ ಬಿಟ್ಕೊಳ್ಳುತ್ತೆ. ಎಣ್ಣೆ ಬಿಟ್ಕೊಂಡಾದ್ಮೇಲೆ ನಾವು ಬಸ್ತಿಕೊಂಡಿರುವಂಥ ಉಪ್ಸಾರನ್ನು ಎಲ್ಲನೂ ಕೂಡ ಅಲ್ಲಿಗೆ ಸೇರಿಸಿ, ನಿಮಗೆ ಗಟ್ಟಿಗೆ ಬೇಕಾದರೆ ಗಟ್ಟಿಗೆ, ಇಲ್ಲ ತೆಳುಗೆ ಬೇಕಾದ್ರೆ ತೆಳುಗೆ ಮಾಡ್ಕೊಬೋದು. ಆದರೆ ತುಂಬ ತೆಳುಗೂ ಸಾಂಬಾರು ಚೆನ್ನಾಗಿಲ್ಲ, ತುಂಬ ಗಟ್ಟಿಯಾದರೂ ಸಾಂಬಾರು ಚೆನ್ನಾಗಿರಲ್ಲ. ಒಂದು ಮೀಡಿಯಮ್ ಹದದಲ್ಲಿದ್ದರೆ ಮಾತ್ರ ಸಾಂಬಾರು ತುಂಬಾ ಟೇಸ್ಟಿಯಾಗುತ್ತೆ. ಅದಕ್ಕೋಸ್ಕರ ಇದು ಫುಲ್ಲು ಎಲ್ಲ ಚೆನ್ನಾಗಿ ಮಳ್ಳಬೇಕು. ಎಲ್ಲ ಚೆನ್ನಾಗಿ 1-2 ಮಳ್ಳಿದ್ಮೇಲೆ ಉಪ್ಪು ಖಾರ ಏನಾದರೂ ಕಮ್ಮಿ ಆಗಿದ್ದರೆ ಹಾಕ್ಕೊಳ್ಳಿ. ಖಾರ ಏನಾದರೂ ಕಮ್ಮಿ ಆದರೆ ಒಂದು ಸ್ವಲ್ಪ ಖಾರದ ಪುಡಿಯನ್ನು ಹಾಕ್ಕೊಳ್ಳಿ. ನನಗೆ ಯಾಕೋ ಒಂದು ಸ್ವಲ್ಪ ಸಪ್ಪೆ ಅನ್ನಿಸ್ತು, ಅದಕ್ಕೋಸ್ಕರ ನಾನು ಒಂದು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊತಿದ್ದೀನಿ. ಆ್ಯಡ್ ಆದಮೇಲೆ ಒಂದು 2-5 ನಿಮಿಷ ಮಳ್ಳಿ, ಇನ್ನೇನೋ ಲಾಸ್ಟಲ್ಲಿ ಒಂದು 2 ನಿಮಿಷ ಮಳ್ಳಬೇಕು ಅಂದಾಗ ಕಡಲೆಪುಡಿ ಇರುತ್ತಲ್ಲ ಅದನ್ನು 2ರಿಂದ 3 ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಪುಡಿಯನ್ನು ಸೇರಿಸಿ ಅದನ್ನು 2 ನಿಮಿಷ ಚೆನ್ನಾಗಿ ಮಳಿಸಿದ್ರೆ ತುಂಬಾ ರುಚಿಯಾಗಿರುವಂತಹ ಉಳ್ಳಿ ಬಸ್ಸಾರು ರೆಡಿಯಾಗುತ್ತೆ. ನಮಗಂತೂ ಈ ಸಾಂಬಾರು ಅಂದರೆ ತುಂಬಾ ಇಷ್ಟ. ಪಲ್ಯ ಕೂಡ ತಿನ್ನೋಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ. ಬನ್ನಿ ಹಾಗಾದರೆ ಈಗ ಸಾಂಬಾರು ರೆಡಿಯಾಗಿದೆ. ಹುಳಿಕಾಳು ಪಲ್ಯ ಮಾಡೋಣ. ನಾನು ಇದು ಕಾಳು ಸ್ವಲ್ಪ ಸ್ಪೈಸಿಯಾಗಿರಲಿ ಅಂತ ನಾನು ಹಸಿಮೆಣ್ಸಿಕಾಯನ್ನು ಸೇರಿಸ್ತೀನಿ. 1-2 ಹಸಿಮೆಣ್ಸಿಕಾಯನ್ನು ಸೇರಿಸ್ಕೊಂಡು ಒಂದು 2 ಈರುಳ್ಳಿಯನ್ನು ನಾನು ಚಿಕ್ಕದಾಗಿ ಚೆನ್ನಾಗಿ ನೀಟಾಗಿ ಹಚ್ಚಿಕೊಂಡಿದ್ದೆ. ಅದನ್ನು ಕೂಡ ಅದು ಕಲರ್ ಚೇಂಜ್ ಆಗೋವರೆಗೂ ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ ಇವಾಗ ಕಲರ್ ಚೇಂಜ್ ಆಗಿದೆ. ಇದಕ್ಕೆ ಬೇಯಿಸಿಕೊಂಡಿರುವಂತಹ ಹುಳ್ಳಿಕಾಳು ಮತ್ತು ತಡಗುಣಿ ಕಾಳು ಎರಡನ್ನೂ ಕೂಡ ನಾವು ಅಲ್ಲಿಗೆ ಸೇರಿಸಿ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುವಂಥ ಹುಳ್ಳಿಕಾಳು ಪಲ್ಯ ರೆಡಿಯಾಗುತ್ತೆ. ಇದಕ್ಕೂ ಅಷ್ಟೇ, ಇದಕ್ಕೆ ಒಂದು ಸ್ವಲ್ಪ ಕಡಲೆಪುಡಿ, 1-2ರಿಂದ 3 ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಪುಡಿ ಮತ್ತು ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಹಾಕಿ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. 1-2ರಿಂದ 3 ನಿಮಿಷ ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ 3 ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಪುಡಿಯನ್ನು ನಾನು ಸೇರಿಸ್ತಾ ಇದ್ದೀನಿ. 1, 2 ಮತ್ತು ಇನ್ನೊಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಪುಡಿ ಮತ್ತು ಸ್ವಲ್ಪ ಫ್ರೆಶ್ ಆಗಿರುವಂಥ ತೆಂಗಿನಕಾಯಿ ತುರಿ ಇಷ್ಟು ಕೂಡ ನೀವು ಹಾಕ್ಕೊಂಡ್ರೆ ಹುಳ್ಳಿಕಾಳು ಪಲ್ಯ ತುಂಬಾ ಟೇಸ್ಟಿಯಾಗಿ ರೆಡಿಯಾಗುತ್ತೆ. ಯಾರ್ಯಾರು ನನ್ನ ವೀಡಿಯೋನ ಹೊಸ್ದಾಗಿ ನೋಡ್ತಿದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಈ ಊಟನೇ ಹಳ್ಳಿ ಊಟ ಕಂಡ್ರಿ, ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಸೊಗಸಾಗಿರುತ್ತೆ. ಈ ಬಸ್ಸಾರಂತೂ ಮುದ್ದೆಗಂತೂ ತುಂಬಾ ಒಳ್ಳೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನೋಡಿ ಇವಾಗ ಎಲ್ಲ ಚೆನ್ನಾಗಿ 1-2ರಿಂದ 3 ನಿಮಿಷ ಎಲ್ಲ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕಾಳನ್ನು ಫ್ರೈ ಆಗಿದೆ. ಇದನ್ನು ಬಿಸಿ ಮುದ್ದೆ ಜೊತೆಗೆ ಹಾಕೊಂಡು ತಿಂತಾಯಿದ್ರೆ ತಟ್ಟೆ ಪೂರ್ತಿ ಖಾಲಿಯಾಗುತ್ತೆ. ಈ ವಿಡಿಯೋ ನೆಕ್ಸ್ಟ್ ವಿಡಿಯೋಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ.